Good afternoon, I am Azina. Have a look at today's headlines. After Tungabhadra Dam scare, expert panel to assess safety for all reservoirs. ತುಂಗಭದ್ರಾ ಅಣೆಕಟ್ಟು ಭೀತಿಯ ನಂತರ ಎಲ್ಲ ಜಲಾಶಯಗಳ ಸುರಕ್ಷತೆಯನ್ನು ನಿರ್ಣಯಿಸಲು ತಜ್ಞರ ಸಮಿತಿ. ಬೆಂಗಳೂರು. In the wake of a crest gate at the Tungabhadra reservoir being washed away, D.K. Shivakumar, Deputy Chief Minister and Water Resources Minister, on Monday announced the formation of an expert committee to evaluate structural safety for all dams in Karnataka. ಬೆಂಗಳೂರು. ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ ಕೊಚ್ಚಿ ಹೋಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಎಲ್ಲ ಅಣೆಕಟ್ಟುಗಳ ರಚನಾತ್ಮಕ ಸುರಕ್ಷತೆಯನ್ನು ಮೌಲ್ಯಮಾಪನ ಮಾಡಲು ತಜ್ಞರ ಸಮಿತಿಯನ್ನು ರಚಿಸುವುದಾಗಿ ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್ ಸೋಮವಾರ ಘೋಷಿಸಿದ್ದಾರೆ. The National Register of Large Dams, which is maintained by the Central Water Commission and National Dam Safety Authority Karnataka, lists 231 large dams in the state, of which some of 20 are classified as major dams. After inspecting the Tungabhadra Dam on Sunday, Shivakumar acknowledged the gravity of the situation but insisted there is no cause for alarm. This has happened for the first time in 70 years, he said. ಕೇಂದ್ರೀಯ ಜಲ ಆಯೋಗ ಮತ್ತು ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಪ್ರಾಧಿಕಾರ ಕರ್ನಾಟಕದಿಂದ ನಿರ್ವಹಿಸಲ್ಪಡುವ ದೊಡ್ಡ ಅಣೆಕಟ್ಟುಗಳ ರಾಷ್ಟ್ರೀಯ ನೋಂದಣಿಯು ರಾಜ್ಯದಲ್ಲಿ 231 ದೊಡ್ಡ ಅಣೆಕಟ್ಟುಗಳನ್ನು ಪಟ್ಟಿ ಮಾಡಿದೆ. ಅವುಗಳಲ್ಲಿ ಕೆಲವು 20 ಪ್ರಮುಖ ಅಣೆಕಟ್ಟುಗಳು ಎಂದು ವರ್ಗೀಕರಿಸಲಾಗಿದೆ. ಭಾನುವಾರ ತುಂಗಭದ್ರಾ ಅಣೆಕಟ್ಟೆಯನ್ನು ಪರಿಶೀಲಿಸಿದ ನಂತರ ಶಿವಕುಮಾರ್ ಪರಿಸ್ಥಿತಿಯ ಗಂಭೀರತೆಯನ್ನು ಒಪ್ಪಿಕೊಂಡರು. ಆದರೆ ಆತಂಕಕ್ಕೆ ಯಾವುದೇ ಕಾರಣವಿಲ್ಲ ಎಂದು ಒತ್ತಾಯಿಸಿದರು. 70 ವರ್ಷಗಳಲ್ಲಿ ಇದು ಮೊದಲ ಬಾರಿಗೆ ಸಂಭವಿಸಿದೆ ಎಂದು ಅವರು ಹೇಳಿದರು. Shivakumar clarified that Tungabhadra Dam is governed by a separate board and while the state is a member, does it have a full control. And Union Minister S.D. Kumaraswamy comments on KRS Dam, Shivakumar struck them off, saying, "What does Kumaraswamy know? He only knows how to indulge in politicking." Chief Minister Siddaramaiah is scheduled to visit Tungabhadra reservoir on Tuesday. ತುಂಗಭದ್ರಾ ಅಣೆಕಟ್ಟು ಪ್ರತ್ಯೇಕ ಮಂಡಳಿಯ ಆಡಳಿತದಲ್ಲಿದೆ ಮತ್ತು ರಾಜ್ಯವು ಸಂಪೂರ್ಣ ಸದಸ್ಯರಾಗಿದ್ದಾಗ ಅದರ ಸಂಪೂರ್ಣ ನಿಯಂತ್ರಣವಿಲ್ಲ ಎಂದು ಶಿವಕುಮಾರ್ ಸ್ಪಷ್ಟಪಡಿಸಿದರು. ಕೆಆರ್ಎಸ್ ಅಣೆಕಟ್ಟು ಕುರಿತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಶಿವಕುಮಾರ್ ನುಣುಚಿಕೊಂಡರು. ಕುಮಾರಸ್ವಾಮಿ ಅವರಿಗೆ ಏನು ಗೊತ್ತು? ಅವರಿಗೆ ರಾಜಕೀಯ ಮಾಡುವುದಷ್ಟೇ ಗೊತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳವಾರ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಲಿದ್ದಾರೆ. ಥ್ಯಾಂಕ್ ಯು.